ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ, ಆಲೂಗಡ್ಡೆ ಮತ್ತು ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ನಿನ್ನೆ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಲೆ ಜಾಸ್ತಿ ಆಗಿತ್ತು. ಸೊ ಇವತ್ತಿಗೆ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ. ಹಾಗೆಯೇ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಬೆಳೆದಿರುವಂತಹ ಬೆಳೆನ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 10/6/2025 ಮಂಗಳವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ. ಹಾಗೆಯೇ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಮೌಂಟನ್ನು ಕೂಡ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 18 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ಪ್ರೈಸ್ಗಳನ್ನ ನೀವು ಗಮನಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 19 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಆಲೂಗಡ್ಡೆ ಕೂಡ. ಏನೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 24 ರೂಪಾಯಿ ಕೆಜಿ ಇದೆ ಈ ಆಲೂಗಡ್ಡೆಗೆ. ಇದು 1 ಕ್ವಿಂಟಲ್ಗೆ 2400 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬಹುದು. ಏನೇ ಡೌಟ್ ಇದ್ದರೂ ಕಾಲ್ ಮಾಡಬಹುದು. ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಬಹುದು. ಇದು 26 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2600 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. 26 ರೂಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ. ನೋಡಬಹುದು. ಇದು 17 ರೂಪಾಯಿ ಇದೆ. 1 ಕೆಜಿಗೆ 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನೋಡಬಹುದು ನೀವು. ಯಶವಂತಪುರ ಮಾರ್ಕೆಟ್ಗೆ ನೀವೇ ಬರಬೇಕು ಅಂದರೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು. ಇದು 18 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. 18 ರೂಪಾಯಿ ಕೆಜಿ ಇದೆ. ಇದು ಕೂಡ 18 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು ನೀವು. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 19 ರೂಪಾಯಿ ಕೆಜಿ ಇದೆ. 1900 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ಪ್ರತಿ ಕ್ವಿಂಟಲ್ಗೂ 1900 ರೂಪಾಯಿ ಆಗುತ್ತೆ. ನೋಡಬಹುದು. ಇದು 21 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2100 ಆಗುತ್ತೆ. ಪ್ರತಿ ಕೆಜಿಗೆ 21 ರೂಪೀಸ್ ಆಗುತ್ತೆ. ಇದು 20 ರೂಪಾಯಿ ಕೆಜಿ ಇದೆ. ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ನೋಡಬಹುದು ನೀವು. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ. ಹಾಗೆಯೇ ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ಇದು 25 ರೂಪಾಯಿ ಕೆಜಿ ಇದೆ. ಬಿಗ್ ಸೈಜಲ್ಲಿದ್ದಾವೆ. ಹಾಗಾಗಿ ನಿಮಗೆ 25 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 2500. ಇದು ಕೂಡ 25 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 2500 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಆಲೂಗಡ್ಡೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೂ ಕೂಡ 25 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 2500 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು. ಇದು ಕೂಡ 26 ರೂಪಾಯಿ ಕೆಜಿ ಇದೆ. ಇದು 26 ರೂಪಾಯಿ ಇದೆ. ಇದು 1 ಕ್ವಿಂಟಲ್ಗೆ 2600 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ 15-16 ರೂಪಾಯಿಯಿಂದ ಶುರುವಾಗಿರೋದು ಆಲೂಗಡ್ಡೆ 25-26 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋದಾದರೆ ಇವಾಗ ನಾವು ನೋಡ್ತಿರುವಂಥ ಶುಂಠಿ ರೇಟು 23 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು. ಶುಂಠಿ ಕೂಡ ನೀವು ಫ್ರೆಶ್ ಆಗಿರುವಂಥ ಶುಂಠಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇದು 26 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2600 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಇದು ಕೂಡ 26 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2600 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ 24, 25, 26 ರೂಪಾಯಿ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ನಡೀತಾ ಇದೆ. ಸೊ ಬೇಕಾದವರು ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಶುಂಠಿ ಬೇಕು ಅಂದವರು. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 110 ರೂಪಾಯಿ ಇದೆ ಕೆಜಿ. ಪರ್ ಕೆಜಿ ನಿಮಗಿದು 110 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿ ಕೆಜಿಗೂ 110 ರೂಪಾಯಿ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಇದು 90 ರೂಪಾಯಿ ಇದೆ ಕೆಜಿ. 90 ರೂಪೀಸ್ ಪರ್ ಕೆಜಿ ಸಿಗ್ತಾ ಇದೆ. ನೋಡಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದಾಗಿದೆ. ಸೊ ನೋಡ್ಬೋದು. ಇದು 110 ರೂಪಾಯಿ ಪರ್ ಕೆಜಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬಿಗ್ ಸೈಜಲ್ಲೇ ಇದೆ. ಹಾಗಾಗಿ ನಿಮಗೆ 110 ರೂಪಾಯಿಗೆ 1 ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಇದು 90 ರೂಪಾಯಿ ಇದೆ ಕೆಜಿಗೆ. ಇದು ಈ ಬೆಳ್ಳುಳ್ಳಿ ನೋಡ್ಬೋದು ಮೀಡಿಯಮ್ ಸೈಜಲ್ಲಿದ್ದಾವೆ. ಹಾಗಾಗಿ ನಿಮಗೆ 90 ರೂಪಾಯಿಗೆ 1 ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ. ಇದಕ್ಕೆ 50 ರೂಪಾಯಿ ಪರ್ ಕೆಜಿ ಸಿಗ್ತಾ ಇದೆ. ನೋಡಬಹುದು. ಪ್ರತಿ ಕೆಜಿಗೂ 50 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಹಾಗೆಯೇ ಇದು 70 ರೂಪಾಯಿ ಕೆಜಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಕೂಡ ನೀವು ಕೂಡ ಧೈರ್ಯವಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇವಾಗೇನು ನಾವು ನಿಮಗೆ ತಿಳಿಸ್ಕೊಡ್ತಿದ್ದೀವಲ್ವ, ಇದೇ ರೇಟು ಸೇಮ್ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 65 ರೂಪಾಯಿ ಕೆಜಿ ಇದೆ.
1 ಕ್ವಿಂಟಲ್ನ ನೀವು ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ. ಇದು 45 ರೂಪಾಯಿ kg ಇದೆ, ಚಿಕ್ಕ ಸೈಜಲ್ಲಿದೆ. ಹಾಗಾಗಿ ನಿಮಗೆ 45 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಇದು ಮತ್ತೆ 110 ರೂಪಾಯಿ kg ಇದೆ. ನೋಡಬಹುದು ಬೆಳ್ಳುಳ್ಳಿ ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿದ್ದಾವೆ, ಹಾಗಾಗಿ ಫ್ರೆಶ್ ಆಗಿದ್ದಾವೆ. ಹಾಗಾಗಿ 110 ರೂಪಾಯಿಗೆ ನಿಮಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಇದು 120 ರೂಪಾಯಿ 1 kg ಸಿಗ್ತಾ ಇದೆ. ನೋಡ್ಬೋದು, ಇದು ಕೂಡ ಬಿಗ್ ಸೈಜಲ್ಲಿದೆ. ಹಾಗಾಗಿ ನಿಮಗೆ 120 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 125 ರೂಪಾಯಿ ಇದೆ. ನೋಡಬಹುದು, ಬಿಗ್ ಸೈಜಲ್ಲೇ ಇದ್ದಾವೆ. ಹಾಗಾಗಿ ನಿಮಗೆ 125 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು 125. ಇದು 95 ರೂಪಾಯಿ kg ಇದೆ. ಇದು ಮೀಡಿಯಮ್ ಸೈಜಲ್ಲಿದೆ. ಹಾಗಾಗಿ ನಿಮಗೆ 95 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ತೊಗೊಂಡು ಹೋಗಬಹುದು. ಇದು 55 ರೂಪಾಯಿ ಇದೆ. ನೋಡ್ಬೋದು, ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ದಿ ಬಿಗ್ ಸೈಜಲ್ಲೇ ಇದ್ದಾವೆ. ಬೆಳ್ಳುಳ್ಳಿ ಕೂಡ ಬಿಡಿಸಿರುವಂಥದ್ದು 55 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು. ಇವತ್ತು ಬೆಳ್ಳುಳ್ಳಿ ರೇಟು 40-45 ರೂಪಾಯಿಂದ ಶುರುವಾಗಿರೋದು 120-125 ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು. ಸೊ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದು ತಗೊಂಡು ಹೋಗಬಹುದು. ಹಾಗೆಯೇ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರು ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡ್ಕೊಳ್ಳಿ. ನೆಕ್ಸ್ಟು ನೀವು ತಂದು ಯಶವಂತಪುರ ಮಾರ್ಕೆಟ್ಗೆ ಬಂದು ಮಾರಬಹುದು. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಬೆಳೆನ ಬೇರೆ ಯಾವುದೋ ಮಾರ್ಕೆಟಿಗೆ ಕೊಟ್ಟು ಅಥವಾ ಬೇರೆ ಯಾರ್ದೋ ಮಾತು ಕೇಳಿ ಬೇರೆ ಎಲ್ಲೋ ಕೊಟ್ಬಿಟ್ಟು ನೀವು ಬೆಳೆದಿರುವಂಥ ಬೆಳೆಗೆ ಕಡಿಮೆ ರೇಟಿಗೆ ಕೊಟ್ಬಿಟ್ಟು ನೀವು ಆಮೇಲೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇಷ್ಟು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಫಸ್ಟು ನೀವು ಇವಾಗನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾತಾಡಿಕೊಂಡು ನೀವು ಬೆಳೆದಿರುವಂತಹ ಬೆಳೆನ ಇದೇ ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಬಂದು ಮಾರಬಹುದು. ನಾವು ಏನು ನಿಮಗೆ ತಿಳಿಸ್ಕೊಡ್ತಿದ್ದೀವಲ್ವ ಸೇಮ್ ರೇಟಲ್ಲೇ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾರೆ ಅಂಥದ್ದು. ಅದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂಥ ರೇಟು ಇದಾಗಿದೆ. ಸೊ ಚೆಕ್ ಮಾಡ್ಕೊಳ್ಬಹುದು ಬೇಕಾದರೆ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ನೋಡೋಣ. ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಪೊಟ್ಯಾಟೊ 18,900 ಬ್ಯಾಗ್ಸ್ ಬಂದಿದೆ, ಗಾರ್ಲಿಕ್ 3,069 ಬ್ಯಾಗ್ಸ್ ಬಂದಿದೆ, ಜಿಂಜರ್ 322 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದರಲ್ಲಿ ನೀವು ಇನ್ನೊಂದು ಗಮನಿಸಬೇಕಾಗಿರೋದು ಈರುಳ್ಳಿ ಅರೈವಲ್ಸು ತೀರಾ ಕಡಿಮೆ ಬಂದಿದೆ. ಸೊ ಹಾಗಾಗಿ ಈರುಳ್ಳಿ ರೇಟ್ ಕೂಡ ಇವತ್ತು ಜಾಸ್ತಿ ಆಗಬಹುದು. ಇವತ್ತಿನ ವಿಡಿಯೋನ ನೀವು ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಈರುಳ್ಳಿ ವಿಡಿಯೋನ ಚೆಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.